ಹಾಯ್ ಹಲೋ ನಮಸ್ಕಾರ. My dear YT squads, Welcome to our our What If Kannada YouTube channel. ಹಾಯ್ ಗಾಯ್ಸ್, ಹೋದ್ ಸಲ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದ್ವಿ. ಅದಿಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಆಗುತ್ತೆ ಅಂತ ನಮಗಂತೂ ಗೊತ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ನಾವು ಯೋಚನೆ ಮಾಡ್ತಾ ಇದ್ವಿ ಈ ಕಂಟೆಂಟ್ ಹಾಕಿದ್ರೆ ಯಾವ ತರ ರಿಸೀವ್ ಮಾಡ್ತೀರಾ ನೀವು ಅಂತ. ನಮಗೂ ಗೊತ್ತಿರಲಿಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗೇ ನೀವು ರಿಸೀವ್ ಮಾಡಿದ್ದೀರಾ. ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿಂದ ಹೋಗಿ ಕ್ಲಿಕ್ ಮಾಡಿ ವಾಚ್ ಮಾಡಿ. ಈಗ ಅದೇ ತರ ಇನ್ನೊಂದು ವಿಡಿಯೋನ ಮಾಡ್ಬೇಕಂತ ಇದೀವಿ. ಏನ್ ಗೊತ್ತಾ, ಅದೇ ಕೂಲ್ ಡ್ರಿಂಕ್ಸ್ ಇದರಲ್ಲಿ ಎಷ್ಟು ಆಡೆಡ್ ಕಲರ್ಸ್ ಇದೆ ಅಂತ ನೋಡೋಣ ಇವತ್ತು. ಓಕೆನಾ ಫ್ರೆಂಡ್ಸ್, ಬನ್ನಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ರೇಡಿಯೇಟರ್ ಇದು ನೋಡಿ ಕಲರ್ ಕಾಣಿಸ್ತಾ ಇದೆ, ಯೆಲ್ಲೋ ಕಲರ್ ಇದೆ. ಇದು ಬರೋಣ, ಎಲ್ಲ ಒಂದ್ಸರಿ ಹಾಕೊಂಡ್ಬಿಡೋಣ ಗ್ಲಾಸಲ್ಲಿ. ಇದು ರೆಡ್ ಬುಲ್, ಸೇಮ್. ಇದು ಕೂಡ ಸೇಮ್ ಯೆಲ್ಲೋ ಕಲರ್ ಇದೆ ನೋಡಿ. ನಿಮ್ಮ ಫೇವರೇಟ್ ಕೋಕ್. ಇದು ನೋಡಿ ಯಾವ ಕಲರ್ ಇದೆ. ನೆಕ್ಸ್ಟ್ ಪೆಪ್ಸಿ. ಇದು ಸೇಮ್ ಕಲರ್. ಇದನ್ನು ನೋಡಿ ಮಾನ್ಸ್ಟರ್. ಇದು ಮೌನ್ಸ್ಟರ್. ಇದು ಇದೇ ತರ, ಇವೆರಡರ ತರ ಇದೆ ಕಲರ್. ಯೆಲ್ಲೋ ಕಲರ್ ಇದೆ. ನೆಕ್ಸ್ಟ್ ಎಲ್ಲರ ಫೇವರೇಟ್ ಡ್ರಿಂಕ್, ಎನರ್ಜಿ ಡ್ರಿಂಕ್, 20 ರೂಪೀಸ್ ನೋಡಿ. ನಿಮ್ಮ ಫೇವರೇಟ್ ಡ್ರಿಂಕ್. ಇನ್ನೊಂದು ಪ್ಯಾಕ್. ಹಾ ನೋಡಿ, ಕಲರ್ಫುಲ್ ಆಗಿ ಕಾಣ್ತಿದೆ. ಬ್ಲಡಿ ರೆಡ್. ಓಕೆ, ಇವಾಗ ಎಲ್ಲ ನಿಮ್ ಮುಂದೆ ಹಾಕಿದೆ. ಯಾವ ಕಲರ್ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಕಾಣಿಸ್ತಾ ಇದೆ. ಇವಾಗ ಇದರಲ್ಲಿ ಎಷ್ಟು ಕಲರ್ ಆಡೆಡ್ ಆಗಿದೆ ಅಂತ ತಿಳ್ಕೊಳಕ್ಕೆ ನಾವು ಇಲ್ಲಿ ಒಂದು ರಿನ್ ಯೂಸ್ ಮಾಡ್ತೀವಿ. ರಿನ್ ಹಾಲ ಅಂತ ಹೇಳ್ತೀವಿ, ಇದನ್ನ ಯೂಸ್ ಮಾಡ್ತಾ ಇದೀವಿ. ಇದರಲ್ಲಿ ಹಾಕಿದ್ರೆ ಎಷ್ಟು ಕಲರ್ ಆಡ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಬೇಕಾದ್ರೆ. ಫಸ್ಟ್ ಟ್ರೈ ಮಾಡೋಣ. ಓಪನ್ ಆಗಿದೆ ಇಲ್ಲ ಬ್ರೋ? ಓಪನ್ ಆಗಿದೆ, ಟ್ರೈ ಮಾಡೋಣ. ಇದರಲ್ಲಿ ಫಸ್ಟ್ ಈ ಪ್ರಿಡಿಯೇಟರ್ ಅಲ್ಲಿ ಎಷ್ಟು ಕಲರ್ ಆಡ್ ಆಗಿದೆ ಅಂತ ನೋಡೋಣ. ಕಲರ್ ಆಡ್ ಮಾಡ್ತಾ ಇದ್ದೀನಿ. ಹಾ ನೋಡಿ, ನೀವೇ ನೋಡ್ತಿದ್ದೀರಾ, ಕಲರ್ ಪೂರ್ತಿ ವೈಟ್ ಆಗಿದೆ. ವೈಟ್ ಆಗ್ಬಿಟ್ಟಿದ್ರು. ಕಾಣಿಸ್ತಾ ಇದೆ, ಪೂರ್ತಿ ವೈಟ್ ಆಗಿದೆ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕಲರ್ ಆಡ್ ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ಸ್ ಅಂತ, ಅವರ ಮಾರ್ಕೆಟಿಂಗ್ಗೋಸ್ಕರ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇದು ಯಾವುದು? ರೆಡ್ ಬುಲ್ ಇದೆ. ಇದ್ರಲ್ಲಿ ಮಿಕ್ಸ್ ಮಾಡಿದ್ರು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಅಷ್ಟು ಕಲರ್ ಆಡೆಡ್ ಕಲರ್ ಇಲ್ಲ ಇದರಲ್ಲಿ. ಯಾಕಂದ್ರೆ ನೋಡಿ, ಅದೇ ತರ ಎಲ್ಲೋ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಅದೇ ಯೆಲ್ಲೋ ಕಲರ್ ಇದೆ ಇದರಲ್ಲಿ. ಐ ಥಿಂಕ್ ರೆಡ್ ಬುಲ್ ಅಲ್ಲಿ ಅಷ್ಟು ಕಲರ್. ಈಗ ನಿಮ್ಮ ಫೇವರೇಟ್ ಕೋಕ್ ಯೂಸ್ ಮಾಡ. ಕೋಕ್ ಮೇಲೆ ಹಾಕಿ. ಮಿಕ್ಸ್ ಮಾಡಿ ಫ್ಯೂಚರ್ ಆಗ್ತೀನಿ. ಹಾಕಿ. ನೋಡ್ತಾ ಇದ್ದೀರಲ್ವಾ, ಕೋಕಲ್ಲೂ ಇಲ್ಲ, ಪೂರ್ತಿ ಡಾರ್ಕ್ ಇತ್ತು. ಇದು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಪೂರ್ತಿ ಡಾರ್ಕ್ ಇತ್ತು. ಬಟ್ ಈಗ ಒಂದ್ ಸ್ವಲ್ಪ ಲೈಟ್ ಆಗಿ ಈ ಕಲರ್ ಬಂದಿದೆ. ಇನ್ನ ಸ್ವಲ್ಪ ಹೊತ್ತು ನೋಡೋಣ, ವಿಡಿಯೋ ಮುಗಿಯೋವರೆಗೂ ಆಗುತ್ತೇನೋ ನೋಡೋಣ. ಟ್ರೈನ್ ಈಗ ಪೆಪ್ಸಿಗೆ ಬರೋಣ. ಇದು ಪೆಪ್ಸಿ. ಇದು ನೋಡಿ ಒಂದ್ಸರಿ ಕಲರ್ ನೋಡಿ ಎಷ್ಟು ಡಾರ್ಕ್ ಇದೆ. ಈಗ ಹಾಕಿ. ಈಗ ಕೋಕಿಗೆ ಹೋಗ್ತಾ ಇದೆ ಕಲರ್. ವಿಡಿಯೋ ಎಂಡ್ ಆಗೋವರೆಗೂ ಹೇಳಕ್ಕಾಗಲ್ಲ ಯಾವ್ದನ್ನು, ಬಟ್ ಇನ್ಸ್ಟೆಂಟ್ ಆಗಿ ನೋಡಿದ್ರೆ ಕಲರ್ ಒಂದ್ ಸ್ವಲ್ಪ ಶೇಡ್ ಆಗಿದೆ. ಬ್ಲಾಕ್ ಫಂಗಸ್ ಜೊತೆಗೆ ವೈಟ್ ಫಂಗಸ್ ಕೂಡ ಕಾಣಿಸಿಕೊಳ್ತಾ ಇದೆ. ಅಯ್ಯೋ ದೇವ್ರೆ,
ತಪ್ಸಿ. ಈಗ ಹೊಳಿತ ನೋಡೋಣ, ಇನ್ನೊಂದು ಭಾಗನ ಇದರಲ್ಲಿ ಕಮ್ಮಿ ಆಗ್ತದೆ. ಹಾಲ್ಸ್ಟಾರ್ ಇದೆ ಎನರ್ಜಿ ಡ್ರಿಂಕ್ ವಾಟರ್. ಹಾಗೆ ಇದರಲ್ಲಿ ನಿಮ್ಮ ಫೇವರೇಟ್ ಆಗ್ಬಾರ್ದು, ಇದ್ರಲ್ಲಿ ಜಾಸ್ತಿ ಇರಬಾರ್ದು. ಹಾಗೆ ಇನ್ನೊಂದು ಭಾಳ ಇದೆ ನೋಡಿ, ಗ್ರೀನ್ ಆಯ್ತು ಕಲರ್. ಇದೇ ವಿಚಿತ್ರ ಆಗಿದೆ ಇದು. ಇದೆಲ್ಲದಕ್ಕಿಂತ ಸ್ವಲ್ಪ ವಿಚಿತ್ರ ಇದೆ bro. ನೋಡೋಣ, ಎಂಡಿಂಗ್ ಅಲ್ಲಿ ನೋಡೋಣ, ಗೊತ್ತಾಗುತ್ತೆ. ಈಗ ಎಲ್ಲಾರು ಕುಡಿಯೋ ಸ್ಟಿಂಗ್ ಮೇಲೆ ಬರೋಣ. ಇದು ಅವಶ್ಯಕತೆ ಇದೆಯಾ ಇದನ್ನ ಮಾಡೋದು? ಎಲ್ಲಾರು ನೋಡಿರ್ತೇವೆ, ಅವಶ್ಯಕತೆ ಇದೀರಾ? ಎಲ್ಲರೂ ನೋಡಿರ್ತಾರೆ, ಯೂಟ್ಯೂಬ್ ಅಲ್ಲಿ ಆಗ್ಲಿ ಎಲ್ಲರೂ ನೋಡಿರ್ತಾರೆ. ಇದ್ರ ಮೇಲೆ ಬಹಳ ಎಕ್ಸ್ಪೆರಿಮೆಂಟ್ಸ್ ಆಗಿದೆ ಆಗ್ಲಿ. ಇದು ಇರೋ ಕಲರ್ ನೋಡೋದೇ ಗೊತ್ತಾಗುತ್ತೆ, ಟ್ರೈ ಮಾಡಿ ಗೊತ್ತಾಗುತ್ತೆ. ಇದಕ್ಕಿಂತ ವೈಟ್ ಆಗುತ್ತಾ ಏನ್ ಇದ್ರಷ್ಟೇ ಇರುತ್ತಾ ನೋಡೋಣ. ನಾವ್ ಯಾವತ್ತೂ ಟ್ರೈ ಮಾಡಿಲ್ಲ ಅಲ್ವಾ? ನೋಡಿ ನೋಡಿ ಎಷ್ಟು ರೆಡ್ ಆಗಿದೆ ನೋಡಿ ಇದು ಕಲರ್. ಗೊತ್ತಾ ನಿಮಗೂ ರೆಡ್ ಎಷ್ಟು ರೆಡ್ ಆಗಿದೆ ಅಂತ ಗೊತ್ತಲ್ವಾ? ಇಲ್ಲೇ ಬಂತು ನೋಡಿ ನೋಡಿ, ನಿಮಗೆ ಸರ್ಪ್ರೈಸ್ ಅಂತ. ರೆಡ್ ಹೋಗಿ ವೈಟ್ ಆಗಿದೆ ನೋಡಿ. ಇಡಿಯ ಇನ್ನೊಂದ್ ಸ್ವಲ್ಪ ಬಿಡೋಣ, ಚೆಕ್ ಮಾಡೋಣ. ಒಂದು 2 minutes ವೇಟ್ ಮಾಡೋಣ. 2 hours later. ಇದು ನೋಡಿ ಪ್ರಿಡಿಯೇಟರ್ ಕಲರ್ ನೋಡಿದ್ರಿ ಅಲ್ವಾ ಮುಂಚೆನೆ? ಇವಾಗ ನೋಡಿ ಹೇಗಾಗಿದೆ, ಪೂರ್ತಿ ವೈಟ್. ಈ ಡ್ರಿಂಕ್ ರೇಟ್ ಬಂದ್ಬಿಟ್ಟು 50 rupees. ಇದು ನೋಡ್ರಿ ಹೈಯೆಸ್ಟ್ ಸೇಲ್ ಆಗ್ತಿರೋ ಸ್ಟಿಂಗ್ ಇಂದು ನೋಡಿ. ನೋಡಿ ಸ್ವಲ್ಪ ಕ್ಲೋಸ್ ಮಾಡಿ. ತೋರಿಸ್ತೀನಿ. ನೆಕ್ಸ್ಟ್ ರೆಡ್ ಬುಲ್ ಗಿವ್ಸ್ ವಿಂಗ್ಸ್. ಇದರ ರೇಟ್ ಬಂದ್ಬಿಟ್ಟು 120 ಬರಬೇಕು. ಇದರ ಕಲರ್ ಹೇಗಿತ್ತು ಮೊದಲು, ಇವಾಗ ನೋಡಿ. ಎನರ್ಜಿ ಡ್ರಿಂಕ್ ನೋಡಿ ಎಷ್ಟು ಡಿಫರೆನ್ಸ್ ಇದೆ. ನೆಕ್ಸ್ಟ್ ಬಿಫೋರ್ ಮೀಲ್ ಆಫ್ಟರ್ ಮೀಲ್. ನನ್ನ ಫೇವರೇಟ್ ಫೇವರೇಟ್ ಮಾನ್ಸ್ಟರ್ ನೋಡಿ, ಕಲರ್ ನೋಡಿ ಸೇಮ್ ವಿತ್ ಬ್ರ್ಯಾಂಡಿಂಗ್ ಬೇರೆ ಆಗಿದೆ ಅದು ನೋಡಿ. ಇವಾಗ ನೆಕ್ಸ್ಟ್ ಕೋಕ್ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ಕೋಕ್ ನಿಮಗೆ ಎಷ್ಟು ಡಾರ್ಕ್ ಇದೆ, ಡಿಫ್ರೆನ್ಸ್ ಎಷ್ಟು ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನೋಡಿ. ರೆಡ್ ಬುಲ್ ಕಲರ್ ಈಗ ಇದಕ್ಕೆ ಬಂದಿದೆ, ಎಷ್ಟೇ ಚೇಂಜ್ ಅಲ್ವಾ? ಕೋಕ್ ಡೈಲಿ ಕುಡಿತಿರ್ತೀರಾ ನೀವು, ಕುಡಿತಿರ್ತೀರಾ ನೋಡಿ ಎಷ್ಟು ಪೆಪ್ಸಿನೂ ಅಷ್ಟೇ, ಸಣ್ಣ ತಮ್ಮ ನೋಡಿ ಸೇಮ್ ಇದೆ, ಸೇಮ್ ಕಲರ್ ಟರ್ನ್ ಆಗಿದೆ. ಅದು ಬಿಡು, ಇದು ನೋಡಿ, ಇದಕ್ಕೆ ಕಂಪೇರ್ ಮಾಡು, ಅದಕ್ಕೆಲ್ಲ ಕಂಪೇರ್ ಮಾಡೋದು ಸೇಮ್ ನೋಡಿ ಫ್ರೆಂಡ್ಸ್. ಇದರಲ್ಲಿ ಜಾಸ್ತಿ ಕಲರ್ ಹೋಗಿದೆ ಅಂತ ಯಾವ್ದು ಅನಿಸ್ತಾ ಇದೆ ನನಗೆ? ನನ್ನ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ಇದು ಬಹಳ ಸ್ಟಾರ್ಟಿಂಗ್ ಅಲ್ಲೇ ಕಲರ್ ಬಿಡುತ್ತೆ ಇದು ಅಲ್ವಾ? ಬಟ್ ಒಂದ್ 5 minutes ವೇಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಏನಂದ್ರೆ, ಇದು ನೋಡಿ ಆಕ್ಚುಲಿ ನಾವು ಇಷ್ಟು ಕಲರ್ ಹೋಗಲ್ಲ ಅನ್ಕೊಂಡಿದ್ವಿ. ಇದೇ ಪೂರ್ತಿ ವಾಟರ್ ತರ ಬಿಟ್ಟಿದೆ ನೋಡಿ, ಪೂರ್ತಿ ವಾಟರ್ ಆಗಿದೆ ಸೇಮ್. ಇದು ಅಷ್ಟೇ, ರೆಡ್ ಬುಲ್ ಸ್ಟಾರ್ಟಿಂಗ್ ಹಾಕಿದಾಗ ಇದೇ ತರ ಎಲ್ಲೋ ಇತ್ತು, ಇದು ಈಗ ನೋಡಿ ಪ್ಯೂರ್ ವೈಟ್ ಆಗಿದೆ, ವಾಟರ್ ಕಲರ್ ಆಗಿದೆ. ವಾಟರ್ ಕಲರ್ ಇರಲ್ಲ, ಅದೇ ತರ ಇದನ್ನು ಹೇಳ್ಬೇಕು ಅಂದ್ರೆ ಎಲ್ಲದರಲ್ಲೂ ಆಡೆಡ್ ಕಲರ್ಸ್ ಇರುತ್ತೆ. ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ ಕಾರಣ ಏನು ಅಂದ್ರೆ, ಯಾವ್ಯಾವ ಡ್ರಿಂಕ್ ಅಲ್ಲಿ ಎಷ್ಟೆಷ್ಟು ಕಲರ್ ಆಡ್ ಮಾಡಿರ್ತಾರೆ ಕಂಪ್ನಿಯವರು ಅಂತ. ನೋಡಿ ಫ್ರೆಂಡ್ಸ್, ನೀವು ಯಾವ್ದಾದ್ರು ಡ್ರಿಂಕ್ ಕನ್ಸ್ಯೂಮ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಎಲ್ಲದರಲ್ಲೂ ಆಡೆಡ್ ಶುಗರ್ ಇರುತ್ತೆ, ಮತ್ತೆ ನಿಮ್ಗೆ ಕಲರ್ಸ್ ಆಡ್ ಆಗಿರುತ್ತೆ. ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬಾ ಕೆಫೆನ್ ಇದೆ. ಇನ್ನೊಂದು ಐಡಿಯಾ ಬಂತು, ಏನಪ್ಪ ಮಾಡಪ್ಪ, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾನೆ. ಯಾವ ಕಲರ್ ಬರುತ್ತೆ ನೋಡೋಣ, ಯಾವ್ದು ಬರುತ್ತೆ ನೋಡಿ. ಇದರಲ್ಲಿ ಸ್ವಲ್ಪ ಸರಿ ಇದೆ, ಇದರಲ್ಲಿ ಹಾಲು ಕೂಡ ಹಾಕೋಣ, ಇದರಲ್ಲೂ ಹಾಕೋಣ. ನೋಡಿ ನಿಮ್ ಕಣ್ಣು ಮುಂದೆನೆ ಇದೆ ರಿಸಲ್ಟ್. ಎಲ್ಲ ಮಿಕ್ಸ್ ಮಾಡಿ ಈಗ ಹಾಲು ಹಾಕಿದ್ದೀವಿ, ಈಗ ವೈಟ್ ಆಗಿದೆ ಕಲರ್. ಎಲ್ಲ ಕೆಫೆನ್ ಮಿಕ್ಸ್ ಮಾಡಿರೋ ಡ್ರಿಂಕ್ ಇದು ನೋಡಿ. ನಿಮಗೆ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ, ಯಾವ್ದ್ರಲ್ಲಿ ಎಷ್ಟು ಕಲರ್ ಆಡ್ ಆಗಿದೆ ಅಂತ. ಈ ತರ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ ಈಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಓಕೆನಾ?
ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.